ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾನು 4ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಕುವೆಂಪುರವರು ಬರೆದಿರ್ತಕ್ಕಂತಹ ಆತ್ಮಕಥನವಾಗಿರ್ತಕ್ಕಂತಹ ನೆನಪಿನ ದೋಣಿಯಲ್ಲಿ ಅನ್ನುವಂತಹ ಆತ್ಮಕಥನದ ವಿಚಾರಗಳನ್ನ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಮಗೆ ಪಠ್ಯಕ್ಕೆ ಇಟ್ಟಿರ್ತಕ್ಕಂತಹ ನೆನಪಿನ ದೋಣಿಯ ಆಯ್ದ ಭಾಗಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನನ್ನ ಚಾನೆಲ್ ಅಲ್ಲಿ ಇವತ್ತಿನ ಒಂದು ವಿಚಾರ ಇಲ್ಲಿ ಭಾಗ 4ರ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಹಾಗೇನೆ ಅದಕ್ಕಿಂತ ಮುಂಚೆ ನೋಡಿ, ಈ ರೀತಿ ಪ್ರಶ್ನೆಯನ್ನ ಕೇಳ್ಬೋದು ಇವತ್ತು ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥ ವಿಚಾರದಲ್ಲಿ. ನೋಡಿ, ಬಂಗಲೆಯ ಬಯಲಿಗೆ ಬಂದ ಹಾವುಗಳನ್ನ ಕುವೆಂಪು ಅವರು ಒಡೆದು ಓಡಿಸಿದ ಸಂದರ್ಭ ಅಂತ ನಿಮ್ಗೆ 5 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ನೋಡಿ, ಈಗ ಕುವೆಂಪುರವರು ಶಾಲೆ ಬಿಟ್ಟಿದೆ. ಈ ಸಂಜೆ 4 ಗಂಟೆ ಶಾಲೆ ಬಿಟ್ಟಂತ ಸಂದರ್ಭದಲ್ಲಿ ತುಂಬಾ ಸಂತೋಷದಿಂದ, ಯಾಕೆಂದ್ರೆ ಬಾಲ್ಯದ ದಿನಗಳಲ್ಲಿ ಶಾಲೆ ಬಿಟ್ರೆ ಸಾಕು ಎಲ್ಲಾ ಮಕ್ಕಳು ಕೂಡ ಓ ಅಂತ ಇಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಬಂದ್ರೆ, ಯಾವುದೋ ಒಂದು ಹೊಳೆಯ ಒಂದು ಡ್ಯಾಮ್ನ ನೀರನ್ನ ಹೊರಗೆ ಬಿಟ್ಟ ರೀತಿಯಲ್ಲಿ ಅಲ್ಲಿರ್ತಕ್ಕಂತಹ ಮಕ್ಕಳೆಲ್ಲರೂ ಕೂಡ ನಾ ಮುಂದು ತಾ ಮುಂದು ಅಂತ ಹೋಗ್ತಾ ಇದ್ದಾರೆ. ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಎಲ್ರು ಮನೆ ಕಡೆಗೆ ಧಾವಿಸ್ತಾ ಇರ್ತಕ್ಕಂತಹ ಸಂದರ್ಭ, ಅಲ್ಲಿ 2 ಹಾವುಗಳು ಹಾದಿಯಲ್ಲಿ ಬಂಗಲೆಯ ಬಯಲಿನತ್ತ ಹೋಗ್ತಾ ಇದ್ದಾವೆ. ಅದು ಎಲ್ಲ ಈ ಹೋಗ್ತಾ ಇರ್ತಕ್ಕಂತಹ ಕುವೆಂಪುರವರಿಗೆ ಮತ್ತು ಅವರ ಸ್ನೇಹಿತರಾಗಿರ್ತಕ್ಕಂತಹ ಇಲ್ಲಿ ಕಡೆಮಕ್ಕಿ ಸುಬ್ಬಣ್ಣ, ಕುಪ್ಪಳ್ಳಿ ಮಾನಪ್ಪರ ಇವರ ಕಣ್ಣಿಗೆ ಬೀಳ್ತವೆ 2 ಹಾವುಗಳು. ಆ ಹಾವುಗಳನ್ನ ಇವರು ಹೊಡಿತಾರೆ, ಅಂದ್ರೆ ಕಲ್ಲಿನಲ್ಲಿ ಹೊಡೆದು ಅವನ್ನ ಹೆದರ್ಸಿ ಓಡಿಸ್ತಕ್ಕಂಥದ್ದು. ಆ 2 ಹಾವುಗಳು ಕೇರೆ ಹಾವುಗಳಾಗಿರ್ತವೆ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಅಲ್ಲಿ ಕುವೆಂಪುರವರು ಮತ್ತೆ ಕುವೆಂಪುರವರ ಗೆಳೆಯರು ಇವರು ಕಾಡಿನಲ್ಲಿ ಇಲ್ಲಿ ಏನೋ ಒಂದ್ ಕಡೆ ಆ ಹಾವುಗಳು ಅವರಿಗೆ ಅಪರಿಚಿತವೇನಲ್ಲ, ಒಂದ್ ರೀತಿಯಲ್ಲಿ ಚಿರಪರಿಚಿತ. ಯಾಕಂದ್ರೆ ಅವರು ಕಾಡಲ್ಲೇ ಇರ್ತಕ್ಕಂತಹ ಸಂದರ್ಭ. ಹಾಗೆ ಅವರು ಕಾಡು ಮೇಡುಗಳನ್ನ ತಿರುಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ಯಾವ ಹಾವುಗಳು, ಅನೇಕ ಜಾತಿಯ ಹಾವುಗಳ ಬಗ್ಗೆ ಅವರಿಗೆ ಅರಿವಿತ್ತು ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಅವರೇ ಹೇಳ್ತಾರೆ, ಕಾಡು ಹಳ್ಳಿಯ ಬಾಲಕರಾದಂತಹ ನಮಗೆ ಈ ಹಾವುಗಳೇನು ನಮಗೆ ಅಪರಿಚಿತವಲ್ಲ ಅನ್ನುವಂತಹ ಮಾತನ್ನ ಹೇಳ್ತಕ್ಕಂಥದ್ದು. ಆ ಹಾವುಗಳನ್ನ ಒಡೆದು ಕಲ್ಲಿನಿಂದ ಓಡಿಸ್ತಕ್ಕಂಥದ್ದು. ಅದಾದ್ಮೇಲೆ ಅಲ್ಲಿ ಇರ್ತಕ್ಕಂತಹ ಬೇರೆ ಹುಡುಗರೆಲ್ಲರೂ ಕೂಡ ಇವ್ರನ್ನ ಬನ್ರೋ ಈ ಕಡೆ ಅಂತ ಕರಿತಾ ಇರ್ತಕ್ಕಂಥದ್ದು. ಇನ್ನೊಂದ್ ಕಡೆ ಇವರ ಒಂದು ಶಬ್ದವನ್ನ ಕೇಳಿ ಅಲ್ಲಿರ್ತಕ್ಕಂಥ ಉಪಾಧ್ಯಾಯರು ಹೋಗ್ರೋ ಬನ್ರೋ ಇಲ್ಲಿ ಅಂತ ಅವರು ಎಲ್ಲ ಒಂದ್ ಕಡೆ ಕರಿತಾ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಉಪಾಧ್ಯಾಯರು ಕರಿತಾ ಇದ್ರು ಕೂಡ ಯಾವುದಕ್ಕೂ ಕಿವಿ ಕೊಡದೆ ಮಾನಪ್ಪ ಮತ್ತೆ ಸುಬ್ಬಣ್ಣ, ಕುವೆಂಪುರವರು ಅವರು ಹಾವನ್ನ ಹೊಡೆದು ಹಾವುಗಳನ್ನ ಓಡಿಸ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಆ ಕುವೆಂಪು ಮತ್ತೆ ಅವ್ರ ಗೆಳೆಯರು ಏನ್ ಮಾಡ್ತಾರೆ ಅಂದ್ರೆ, ಪೇಟೆ ಹುಡುಗರನ್ನ ಅಂಜು ಬುರುಕರು, ಅಂದ್ರೆ ಎದುರು ಪುಕ್ಲರು, ನೀವು ಅಂಜು ಬುರುಕರು, ಪೇಟೆಯ ಮಕ್ಕಳು ಅಂತ ಅಣಕಿಸುತ್ತಾ ಹೋಗ್ತಕ್ಕಂಥದ್ದು. ಇದೆಲ್ಲ ಇನ್ನೊಂದ್ ಕಡೆ ಅಲ್ಲಿರ್ತಕ್ಕಂತಹವರು ಬ್ರಾಹ್ಮಣ ಹುಡುಗರಾಗಿರೋದ್ರಿಂದ ಅವರು ಅಷ್ಟೇನು ಅದ್ರ ಬಗ್ಗೆ ಅವ್ರಿಗೊಂದ್ ರೀತಿ ಭಯದ ವಾತಾವರಣ. ಇನ್ನೊಂದ್ ಕಡೆ ಆ ಹುಡುಗರು ಇವ್ರನ್ನ ಟೀಕಿಸ್ತಾ ಇದ್ರು, ಯಪ್ಪ ಈ ಶೂದ್ರ ಮಕ್ಕಳೇ ಹಾಗೆ, ಯಾವುದಕ್ಕೂ ಕೂಡ ಹೆದರ್ಕೊಳ್ಳೋದಿಲ್ಲ ಅಂತ ಹೀಗೆ ಬೈಕೊಳ್ತಾ ಮನೆ ಸೇರ್ತಾ ಇರ್ತಕ್ಕಂತಹ ಮಕ್ಕಳು. ಇನ್ನೊಂದ್ ಕಡೆ ಮರುದಿನ ಏನಾಯ್ತು, ತರಗತಿಗೆ ಬಂದ್ರು, ಮರುದಿನ ಶಾಲೆಗೆ ಬಂದ್ರು. ಕ್ಲಾಸ್ ಅಲ್ಲಿ ಮೇಷ್ಟ್ರು ಬೆತ್ತದ ರಾಘವ, ಇಲ್ಲಿ ಇಲ್ಲ ಒಂದ್ ಕಡೆ ರಾಘವಾಚಾರ್ಯರು ಅಂತ ಇವರು ತುಂಬಾ ಫೇಮಸ್ ಮೇಷ್ಟ್ರು. ಯಾಕೆಂದ್ರೆ ಇವ್ರು ಯಾವಾಗಲೂ ಕೂಡ ಬೆತ್ತವನ್ನ ಇಟ್ಕೊಂಡೆ ಶಾಲೆಗೆ ಬರ್ತಾ ಇದ್ರು ತರಗತಿಗೆ. ಆಗ ಮರುದಿನ ಏನ್ ಮಾಡಿದ್ರು, ಬಂದು ಮೇಷ್ಟ್ರು ಏನ್ ಮಾಡ್ತಾ ಇದಾರೆ, ರಾಘವೇಂದ್ರಾಚಾರ್ಯರು ಕೇಳ್ತಾ ಇದಾರೆ, ಇಲ್ಲಿ ರಾಘವಾಚಾರ್ಯರು ಕೇಳ್ತಾ ಇರ್ತಕ್ಕಂಥದ್ದು, ಯಾರೋ ನೆನ್ನೆ ಇಲ್ಲಿ ಏನೋ ಒಂದ್ ಕಡೆ ನೆನ್ನೆ ಯಾರೋ ಹಾವನ್ನ ಹೊಡೆದಿದ್ದು ಅಂತ ಕೇಳಿದಂತ ಸಂದರ್ಭದಲ್ಲಿ ಯಾರೋ ನೆನ್ನೆ ಹಾವುಗಳನ್ನ ಹೊಡೆದಿದ್ದು ಅಂತ ಕೇಳ್ತಾರೆ. ಆಗ ಕುವೆಂಪುರವರು ಮತ್ತೆ ಅವ್ರ ಗೆಳೆಯರಿಗೆ ನಮ್ಮ ಧೈರ್ಯದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ, ನಾವೇ ಅಂತ ನಮ್ಮನ್ನೇನೋ ಇವತ್ತು ಪ್ರಶಂಸಿಸ್ತಾರೆ, ನಮ್ಮನ್ನ ಹೊಗಳುತ್ತಾರೆ, ನಮ್ಮನ್ನ ಪ್ರೋತ್ಸಾಹಿಸ್ತಾರೆ ಅಂತ ಹೇಳಿ ಇವ್ರು ಏನ್ ಮಾಡಿದ್ರು, ನಾವೇ ಅಂತ ಎದ್ರು.
ಆಗ ಏನ್ ಮಾಡಿದ್ರಪ್ಪ ಅಂದ್ರೆ ಅವರು ಸಾದಾ ಶಿಕ್ಷೆಯನ್ನ ಕೊಟ್ರು. ಅಂದ್ರೆ ನಿಧಾನಕ್ಕೆ ಹೊಡೆದ್ರು. ಇಲ್ಲಿ ಇವ್ರ ಶಾಲೆಯಲ್ಲಿ ಎರಡು ರೀತಿಯಾದಂತಹ ಶಿಕ್ಷೆ ಇತ್ತು. ಒಂದು ಸಾದಾ ಶಿಕ್ಷೆ, ಇನ್ನೊಂದು ಕಠಿಣ ಶಿಕ್ಷೆ. ಕಠಿಣ ಶಿಕ್ಷೆ ಅಂತಂದ್ರೆ ಬಾಸುಂಡೆ ಬರೋ ರೀತಿಯಲ್ಲಿ ಹೊಡಿತಕ್ಕಂಥದ್ದು. ಸಾದಾ ಶಿಕ್ಷೆ ಅಂತಂದ್ರೆ ಸ್ವಲ್ಪ ಬುದ್ಧಿ ಮಾತನ್ನ ಹೇಳಿ ಹೊಡಿತಕ್ಕಂಥದ್ದು. ಸರಿ, ಅಂತೂ ಇಂತೂ ಹುಡುಗರಿಗೆ ಬಿಸಿ ಬಿಸಿ ಕಜ್ಜಾಯವನ್ನ ಕೊಟ್ರು. ಸರಿ, ಅದಾದ್ಮೇಲೆ ಕುವೆಂಪುರವರು ತೀರ್ಥಹಳ್ಳಿಗೆ ಬಂದಂತ ಸಂದರ್ಭದಲ್ಲಿ ಆ ಕುವೆಂಪುರವರು ತೀರ್ಥಹಳ್ಳಿಯಲ್ಲಿ ಬಂದಾಗ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅವರು ಓದುವುದಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಇಲ್ಲಿ ಕುಶಾವತಿ ಅಂತಕ್ಕಂತಹ ಈ ಕುಶಾವತಿ ಅನ್ನುವಂತಹ ಹೊಳೆ ಒಂದ್ ರೀತಿಯಲ್ಲಿ ಆ ಪರಿಣಾಮವನ್ನ ಬೀರುತ್ತೆ ಇವರಿಗೆ ಅಂತಕ್ಕಂಥದ್ದು. ಆ ಹೊಳೆಗೂ ಇವ್ರಿಗೂ ಎಲ್ಲೋ ಒಂದ್ ಕಡೆ ಅವಿನಾಭಾವ ಸಂಬಂಧ ಇದೆ ಅನ್ನೋ ರೀತಿಯಲ್ಲಿ ಒಂದ್ ಕಡೆ ಒಂದು ಪರಿಣಾಮವನ್ನ ಬೀರ್ತಕ್ಕಂಥದ್ದು ಆ ಕುಶವತಿ ಹೊಳೆ. ಇದು ತುಂಗಾ ಮತ್ತು ಅದರ ಸಣ್ಣ ತುಂಗಾ ನದಿಯ ಉಪನದಿ ಯಾವ್ದಪ್ಪ ಅಂತಂದ್ರೆ ಈ ಕುಶವತಿ ಅಂತಕ್ಕಂಥದ್ದು. ಈಗ ತೀರ್ಥಹಳ್ಳಿಗೆ ಸುಮಾರು 9 ಮೈಲು ದೂರದಲ್ಲಿ ಕುಪ್ಪಳ್ಳಿ, ಅಲ್ಲಿ ಅನೇಕ ಕೆರೆಗಳು ಇವೆಲ್ಲವೂ ಇದ್ದು, ಆದ್ರೆ ಒಂದ್ ರೀತಿಯಲ್ಲಿ ಲೇಖಕರಿಗೆ ಒಂದು ರೀತಿ ಆಕರ್ಷಣೆಯನ್ನ ಮಾಡಿರ್ತಕ್ಕಂತಹ ಒಂದು ಹೊಳೆ ಯಾವ್ದಪ್ಪ ಅಂತಂದ್ರೆ ಈ ಕುಶವತಿ. ಈ ಕುಶವತಿ ಹೊಳೆಗೆಲ್ಲ ಒಂದ್ ಕಡೆ ಆ ಅನೇಕ ವಿಚಾರಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅಥವಾ ಕುಶವತಿ ಅಂತ ಕರಿತೀವಿ, ಇನ್ನೊಂದ್ ಕಡೆ ಕುಶಾವತಿ ಅಂತಾನು ಕೂಡ ನಾವು ಕರಿಬಹುದು. ಈಗ ಈ ಕುಶಾವತಿ ಹೊಳೆಗೇನಪ್ಪಾ ಅಂತಂದ್ರೆ ಇಲ್ಲಿ ಈ ಹೊಳೆಯಲ್ಲಿ ಮೊಸಳೆಗಳಿವೆ ಅಂತಕ್ಕಂಥದ್ದು. ಈ ಹೊಳೆಯಲ್ಲಿ ಸುಮಾರು 10-15 ಅಡಿಗಳ ಉದ್ದ ಮೊಸಳೆಗಳಿವೆ. ಆ ಮೊಸಳೆಗಳು ಎಲ್ಲೋ ಒಂದ್ ಕಡೆ ಕಲ್ಲಿನ ಮೇಲೆ ಮಲ್ಕೊಳ್ತಕ್ಕಂಥದ್ದು, ಆ ಹೊಳೆಯ ಮರಳಿನ ಮೇಲೆ ಮಲ್ಕೊಳ್ತಕ್ಕಂಥದ್ದು, ಈ ತರದ ಕೆಲವೊಂದು ಸುದ್ದಿಯನ್ನ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಅಥವಾ ಪ್ರತ್ಯಕ್ಷದರ್ಶಿಗಳು ಹುಟ್ಟಿಸಿದ್ರು ಅಂತಕ್ಕಂಥದ್ದು. ಸರಿ, ಇದೆಲ್ಲ ವಿಚಾರಗಳಾದ್ಮೇಲೆ ಕೊನೆಗೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ನಿಮ್ಗೆ ಕೇಳ್ತಾರೆ ನೋಡಿ. ಕೃಷ್ಣಮೂರ್ತಿ ಮತ್ತು ಶ್ರೀನಿವಾಸಯ್ಯ ಹೊಳೆಯಲ್ಲಿ ಕೊಚ್ಚಿ ಹೋದ ಸಂದರ್ಭ ಅಂತ ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ಇಲ್ಲಿ ಕೃಷ್ಣಮೂರ್ತಿ ಮತ್ತು ಶ್ರೀನಿವಾಸಯ್ಯ ಯಾರು? ಇಲ್ಲಿ ಕುವೆಂಪುರವರ ಬಾಲ್ಯದ ಗೆಳೆಯರು. ಈ ಕೃಷ್ಣಮೂರ್ತಿ ಮತ್ತೆ ಶ್ರೀನಿವಾಸಯ್ಯ ಇವರಿಬ್ರು ಕೂಡ ಬ್ರಾಹ್ಮಣ ಹುಡುಗರು. ಇಲ್ಲಿ ಎಲ್ಲ ಒಂದ್ ಕಡೆ ಕುವೆಂಪುರವರಿಗೆ ಒಂದ್ ರೀತಿ ಆತ್ಮೀಯ ಗೆಳೆಯರು ಅಂತಾನೆ ನಾವು ಹೇಳ್ಬೋದು. ಇವರು ಕುವೆಂಪುರವರ ಅಕ್ಕಪಕ್ಕದಲ್ಲೇ ಕುಳಿತುಕೊಂಡು ಅವರು ಆತ್ಮೀಯವಾಗಿ ಅವರ ಜೊತೆ ಆ ಹರಟೆಯನ್ನ ಹೊಡಿತಕ್ಕಂಥದ್ದು. ಹಾಗೆ ಈ ಕೃಷ್ಣಮೂರ್ತಿ ಮತ್ತು ಶ್ರೀನಿವಾಸಯ್ಯ ಇವರು ಪೇಟೆಯಿಂದ ಬಂದಿರತಕ್ಕಂತಹ ಪೇಟೆಯ ಹುಡುಗರು. ಈ ಹಳ್ಳಿಯ ಮುಗ್ಧನಾಗಿರ್ತಕ್ಕಂತಹ ಕುವೆಂಪುರವರ ಜೊತೆಯಲ್ಲಿ ಸೇರ್ಕೊಂಡು ಆ ಕುವೆಂಪುರವರು ಇಲ್ಲಿ ಸ್ವಾರಸ್ಯವಾಗಿ ಅವರು ಕೋವಿ, ಕಾಡು, ಬೇಟೆ ಇತ್ಯಾದಿ ವಿಚಾರಗಳನ್ನ, ಯಾಕೆಂದ್ರೆ ಪೇಟೆಯ ಮಕ್ಕಳಿಗೆ ಅಗೋಚರವಾಗಿರ್ತಕ್ಕಂಥ ವಿಚಾರಗಳನ್ನ ಇವರು ಹೇಳ್ತಾ ಇದ್ರು. ಹಾಗೇನೆ ಒಂದ್ ಕಡೆ ಇವ್ರಿಗೆ ಅವ್ರದೇ ಆದಂತಹ ಒಂದು ಅನುಭವದ ಕಥೆಗಳನ್ನು ಕೂಡ ಹೇಳ್ತಾ ಇದ್ರು. ಹುಲಿ, ಹಂದಿ ಬೇಟೆಯ ಬಗ್ಗೆ, ಕಾಡಿನ ಕೋವಿಗಳ ಕಥೆಗಳನ್ನ ಹೇಳ್ತಾ ಇದ್ರು. ಒಂದು ದಿನ ಇಲ್ಲಿ ಸ್ಕೂಲಿಗೆ ಹೋದಾಗ ತಮ್ಮ ಕ್ಲಾಸಿನ ಹುಡುಗರೆಲ್ಲರೂ ಕುವೆಂಪುರವರು ಶಾಲೆಗೆ ಹೋಗ್ತಾರೆ. ಶಾಲೆಗೆ ಹೋದಂತಹ ಸಂದರ್ಭದಲ್ಲಿ ಹಿಂದಿನ ದಿವಸ ಇವರು ಜೊತೆಯಲ್ಲೇ ಕುತ್ಕೊಂಡು ಮಾತನಾಡಿರ್ತಕ್ಕಂಥದ್ದು ಯಾರು? ಕೃಷ್ಣಮೂರ್ತಿ ಮತ್ತೆ ಶ್ರೀನಿವಾಸಯ್ಯ, ಕುವೆಂಪುರವರೆಲ್ಲರೂ ಕೂಡ ಹರಟೆಯನ್ನ ಹೊಡೆದಿರ್ತಾರೆ. ಆದ್ರೆ ಅವತ್ತು ಶಾಲೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಹುಡುಗರು ಏನ್ ಮಾಡ್ತಾ ಇದಾರೆ, ಇಲ್ಲಿ ಅಂದ್ರೆ ಮೆಲ್ಲಗೆ ಮಾತನಾಡ್ಕೊಳ್ತಾ ಇದ್ದಾರೆ. ಏನು? ಕೃಷ್ಣಮೂರ್ತಿ ಮತ್ತೆ ಶ್ರೀನಿವಾಸಯ್ಯ ಇಬ್ರು ಕೂಡ ಹೊಳೆಯಲ್ಲಿ ಮುಳುಗಿ ಹೋದರಂತೆ ಅಂತ ಮಾತಾಡ್ಕೊಳ್ತಾ ಇದಾರೆ. ಆಗ ಎಲ್ಲೋ ಒಂದ್ ಕಡೆ ಕುವೆಂಪುರವ್ರಿಗೆ ಇದನ್ನ ನಂಬಕ್ಕೆ ಆಗಿಲ್ಲ. ಯಾಕೆಂತಂದ್ರೆ ನೆನ್ನೆ ತಾನೇ ನಾವು ಜೊತೆಯಲ್ಲೇ ಇದ್ದು, ಇವತ್ತು ಈ ರೀತಿಯಾದಂತಹ ಒಂದು ದುರಂತ ನಡೆದೋಗಿದೆಯಲ್ಲ ಅಂತ ಆ ಬಾಲ್ಯದ ದಿನಗಳಲ್ಲೇ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದ್ ರೀತಿಯಲ್ಲಿ ಆ ವಯಸ್ಸಿನಲ್ಲಿಯೇ ಸಾವಿನ ಮೇಲೆ ಅಥವಾ ಮೃತ್ಯುವಿನ ಮೇಲೆ ಯಾವುದೋ ರೀತಿಯಾದಂತಹ ಒಂದ್ ರೀತಿಯಲ್ಲಿ ಮೂಕ ವೇದನೆಯನ್ನ ಅನುಭವಿಸ್ತಾ ಇದ್ರು ಅಂತಕ್ಕಂಥದ್ದು. ಸರಿ, ಅದಾದ ಮೇಲೆ ಇವ್ರು ಹೇಗೆ ಅವರು ಸಾವನ್ನಪ್ಪಿದ್ರು ಅಂತ ನಾವು ನೋಡೋದಾದ್ರೆ, ಶಾಲೆ ಬಿಟ್ಟಾದ್ಮೇಲೆ ತಮ್ಮ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ತಿಂಡಿ ತಿಂದು ಹೊಳೆಯ ಆಚೆ ಇದ್ದಂತಹ ಬಂಧುಗಳ ಮನೆಗೆ ನೋಡಿ, ಹೊಳೆಯ ಆಚೆ ಇದ್ದಂತಹ ಬಂಧುಗಳ ಮನೆಗೆ ಹೋಗ್ಬೇಕು. ಆ ಹೊಳೆಯಿಂದ ಆಚೆ ಆ ಬಂಧುಗಳ ಮನೆಗೆ ಹೋಗ್ಬೇಕು. ಆಗ ಹೋಗ್ತಾ ಇರ್ಬೇಕಾದ್ರೆ ರಾಮತೀರ್ಥದ ಕಡೆಗೆ ಹೋಗ್ತಾ ಇರ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ
ಕಲ್ಲು ಸಾರ ಆಗ ತಾನೇ ಬಿಟ್ಟಿತ್ತು ಅಂತ. ಕಲ್ಲು ಸಾರ ಅಂದ್ರೆ ಬರೀ ಈ ಕಲ್ಲಿನ ಮೇಲೆ ಒಂದೊಂದೇ ಅಲ್ಲಲ್ಲೇ ಈ ಕಲ್ಲಿನ ದಾರಿಗಳು ಅಂತ ನಾವು ಕರಿತೀವಿ. ಈ ನೈಸರ್ಗಿಕ ಕಲ್ಲಿನ ಹಾದಿ ಅಥವಾ ಎಲ್ಲೋ ಒಂದ್ ಕಡೆ ಕಲ್ಲುಗಳನ್ನ ದಾಟ್ಕೊಂಡು ಹೋಗ್ತಕ್ಕಂಥದ್ದು. ಯಾಕೆಂದ್ರೆ ಒಂದೊಂದೇ ಕಲ್ ಮೇಲೆ ಕಾಲಿಟ್ಕೊಂಡು ಆ ನದಿಯ ಇಲ್ಲಿ ಹೊಳೆಯನ್ನ ದಾಟ್ತಕ್ಕಂಥದ್ದನ್ನ ಅದನ್ನ ಕಲ್ಲು ಸಾರ ಅಂತ ಕರಿತೀವಿ. ಅಲ್ಲಿ ಏನಾಗ್ತದೆ, ಹೀಗೆ ದಾಟ್ತಾ ಹೋಗ್ತಾ ಇರ್ಬೇಕಾದ್ರೆ ಒಂದ್ ಕಲ್ಲಿನ ಮೇಲೆ ಪಾಚಿ ಕಟ್ಬಿಟ್ಟಿದೆ. ಆ ಹಸಿರು ಪಾಚಿ, ಆ ಪಾಚಿ ಜಾರಿ ಇಲ್ಲಿ ಒಬ್ಬ ಹುಡುಗ ಬಿದ್ದೋಗ್ತಾನೆ. ಆ ಬಿದ್ದೋದಂತ ಸಂದರ್ಭದಲ್ಲಿ ಆ ಬೀಳ್ತಾ ಇರ್ತಕ್ಕಂಥದ್ದನ್ನ ಹಿಡ್ಕೊಳಕ್ ಹೋದಂತಹ ವ್ಯಕ್ತಿ, ಇವರಿಬ್ರು ಕೂಡ ಅಲ್ಲಿ ಬಿದ್ದು ಹೊಳೆಯಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಸುಮಾರು ದಿವಸ ಎಲ್ಲ ಒಂದ್ ಕಡೆ ಅವರ ಇಲ್ಲಿ ಹೆಣ ಸಿಗದೇ ಇಲ್ಲ ಅಂತಕ್ಕಂಥ, ಅವರ ದೇಹಗಳು ಸಿಗದೇ ಇಲ್ಲ. ಹಾಗೇನೆ ಒಂದ್ ಕಡೆ ಇಲ್ಲಿ ಗೆಳೆಯರ ಆ ನಾನಾ ರೀತಿಯ ಇಲ್ಲೆಲ್ಲ ಒಂದ್ ಕಡೆ ಅವರ ಧೈರ್ಯ, ಸ್ನೇಹಿತ ಇವರೆಲ್ಲರೂ ಇಲ್ಲಿ ಈ ಯಾವ ರೀತಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ಬಿಟ್ರು ಅವರು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಈ ಸೃಷ್ಟಿ, ಜೀವ, ಜಗತ್ತು, ದೇವರು, ಸಾವು, ಇವು ಪಾಪ, ಪುಣ್ಯ, ಸ್ವರ್ಗ ಇವೆಲ್ಲ ವಿಚಾರಗಳು ಬಾಲ್ಯದಲ್ಲಿ ಕುವೆಂಪುರವರನ್ನ ಒಂದು ರೀತಿಯಲ್ಲಿ ಆ ತಡಕಾಡುವಂತ ರೀತಿಯಲ್ಲಿ ಮಾಡಿದ್ರು. ಒಂದು ರೀತಿ ಗಂಭೀರ ಗುಪ್ತವಾದಂತಹ ಒಂದು ಪ್ರಭಾವವನ್ನ ಬೀರ್ತು ಅವರ ಈ ಬಾಲ್ಯದ ಗೆಳೆಯರ ಸಾವು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಕೆರೆಕೇರಿ ಅಮ್ಮ ಅಂತ ನಿಮ್ಗೆ ಟಿಪ್ಪಣಿಲಿ ಏನಾದ್ರು ಕೇಳಿದ್ರೆ, ಈ ಕೆರೆಕೇರಿ ಅಮ್ಮ ಅಂತಕ್ಕಂಥವ್ರು ಯಾರಪ್ಪ ಅಂದ್ರೆ ಕುವೆಂಪುರವರು ತೀರ್ಥಹಳ್ಳಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಅವರು ಮತ್ತೆ ಅವರ ಗೆಳೆಯರನ್ನ ನೋಡ್ಕೊಳ್ತಾ ಇರ್ತಕ್ಕಂತಹ ಒಬ್ರು. ಇಲ್ಲಿ ನಮ್ಮನ್ನ ಎಲ್ಲ ಒಂದ್ ಕಡೆ ಓದಿಸುವುದಕ್ಕೆ ತೀರ್ಥಹಳ್ಳಿಯಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಹುಲ್ಲಿನ ಮನೆಯನ್ನ ಅಲ್ಲಿ ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿ ಸುಮಾರು ಏನಪ್ಪಾ ಅಂತಂದ್ರೆ 3 ಅಂಕಣ, ಒಂದು ಅಡುಗೆ ಮನೆ, ಒಂದು ಮಲ್ಗೊಳ್ದಕ್ಕೆ ಹಾಲು, ಇನ್ನೊಂದು ಆ ನಡುಮನೆಯಲ್ಲಿ ಅದೇ ಒಂದ್ ರೀತಿಯಲ್ಲಿ ಅಂಕಣ ಅಂತಕಂದ್ರೆ ಅದೇ ಒಂದ್ ರೀತಿಯಲ್ಲಿ ಜಗಲಿಯಾಗಿತ್ತು. ಹಾಗೇನೆ ಒಂದು ಮರದಿಂದ ಕಟ್ಟಿರ್ತಕ್ಕಂಥ ಒಂದು ಚಪ್ಪರ, ಅಲ್ಲೇನೆ ಒಂದು ಒಲೆಯ ಒಂದು ಅಡ್ಡೆ ಇಟ್ಕೊಂಡು ಅಲ್ಲಿ ಸ್ನಾನವನ್ನ ಮಾಡಿಕೊಳ್ಳೋದಕ್ಕೆ ಒಂದು ಜಾಗ ಕೂಡ ಇತ್ತು. ಹೀಗೆ ಅದೊಂದ್ ಕಡೆ ಆದ್ರೆ ಇಲ್ಲಿ ಕೆರೆಕೇರಿ ಅಮ್ಮ ಅಂತಕ್ಕಂಥವ್ರು ಇವರು ಅವರಿಗೆ ಅಡಿಗೆಯನ್ನ ಮಾಡಿ ತಿಂಡಿ ತಿನಿಸುಗಳನ್ನ ಮಾಡಿ ಬಡಿಸ್ತಾ ಇದ್ರು. ಸರಿ, ಈಗೆಲ್ಲ ಆದ್ಮೇಲೆ ಕೊನೆಗೆ ನಾವು ಈ ಕುವೆಂಪುರವರು ಮತ್ತು ಅವರ ಗೆಳೆಯರು ಈ ಕುಶಾವತಿ ಹೊಳೆಗೆ ಬಟ್ಟೆ ಒಗೆಯಲು ಹೋದ ಸಂದರ್ಭ. ಈ ಬಟ್ಟೆ ಒಗೆಯೋದಕ್ಕೆ ಗೆಳೆಯರು ಹೋಗ್ತಾರೆ. ಮೊದಲು ನಾವು ಈ ಕುಶಾವತಿ ಹೊಳೆಗೆ ಹೋಗ್ತೀವಿ ಅಂತ ಕೇಳ್ತಾರೆ. ಆಗ ಅಲ್ಲೆಲ್ಲೋ ಒಂದ್ ಕಡೆ ಕೆರೆಕೇರಿ ಅಮ್ಮ ಏನ್ ಮಾಡ್ತಾರೆ, ನಿರಾಕರಿಸ್ತಾರೆ. ಕೊನೆಗೆ ಅಂತೂ ಇಂತೂ ಒಪ್ಕೊಳ್ತಾರೆ. ಒಪ್ಕೊಂಡಾದ್ಮೇಲೆ ಸರಿ ಅಂತ ಹೇಳಿ ಗೆಳೆಯರೆಲ್ಲರೂ ಕೂಡ ಬಟ್ಟೆಯನ್ನ ತೆಗೆದುಕೊಂಡು ಸೀದಾ ಈ ಕುಶಾವತಿ ಒಳಗೆ ಬಟ್ಟೆ ಒಗೆಯೋದಕ್ಕೆ ಹೋಗ್ತಕ್ಕಂಥದ್ದು. ಸರಿ, ಹೋಗ್ತಾ ಇದಾರೆ. ಹೋಗ್ತಾ ಒಂದ್ ಕಡೆ ಇವ್ರಿಗೆ ಏನಾದ್ರೂ ಆಗ್ಲಿ ಒಳಗೆ ಹೋಗ್ಬಿಡ್ಬೇಕು ಫಸ್ಟ್ ಅಂತ ಏನು ಆತುರದಲ್ಲಿ ನಾ ಮುಂದು ಅಂತ ಎಲ್ಲಾ ಹುಡುಗರು ಬರ್ತಾ ಇದಾರೆ. ಈಗ ಸೋಪ್ ತರಬೇಕು. ಈಗ ಸೋಪ್ ತರೋದಕ್ಕೆ ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ಮೂರ್ ಕಾಸು ಕೊಟ್ಟಿದ್ದಾರೆ, ಒಂದ್ 3 ಪೈಸಾ ಕೊಟ್ಟಿದ್ದಾರೆ. ಒಂದ್ 3 ಕಾಸು ಕೊಟ್ಟಿದ್ದಾರೆ. ಆ 3 ಕಾಸ್ಗಿನ್ ಎಂತ ಸೋಪ್ ಬರ್ತದೆ ಅಂತ ಇಂತೂ ಮಾನಪ್ಪನ ಹೋಗ್ಬಿಟ್ಟು, ಹೋಗಪ್ಪ ನೀನು ಸೋಪ್ ತಂದ್ಬಿಡು ಅಂತ ಕಳ್ಸಿದ್ರು. ಮಾನಪ್ಪ ಏನ್ ಮಾಡಿದ್ರು, ಮಾನಪ್ಪನ ಕಳ್ಸಿದ ತಕ್ಷಣ ಮಾನಪ್ಪ ಇಲ್ಲಿ ಸೋಪ್ ತರೋದಕ್ ಬರ್ತಾನೆ. ಹಾಗೇನೆ ಕುವೆಂಪು ಮತ್ತೆ ಸುಬ್ಬಣ್ಣ ಇನ್ನು ಅನೇಕ ಗೆಳೆಯರು ಸೀದಾ ಕುಶಾವತಿ ಒಳಗೆ ಹೋದ್ರು. ಹೋಗಿ ಅಲ್ಲೆಲ್ಲ ಬಟ್ಟೆಯನ್ನೆಲ್ಲ ಇದ್ ಮಾಡಿ ಒಂದ್ ಕಡೆ ಆಲ್ರೆಡಿ ನೀರಿಗೆ ಇಳಿತಾ ಇದ್ದಾರೆ. ಅಲ್ಲಿ ಇನ್ನೊಂದು ವಿಚಾರವನ್ನ ನಾವು ಇಲ್ಲಿ ಗಮನಿಸಿದ್ರೆ, ಎಲ್ರು ಕೂಡ ಇಳಿತಾ ಇದ್ದಾರೆ. ಇನ್ನೇನ್ ಬಟ್ಟೆ ಒಗಿಬೇಕು, ಎಷ್ಟೊತ್ತಾದ್ರೂ ಈ ಸೋಪ್ ತಗೊಂಡು ಬರಲೇ ಇಲ್ಲ. ಈ ಮಾನಪ್ಪ ಎಲ್ಲೋದ ಏನು ಅಂತ ಒಂದೇ ಸಮ ಎಲ್ರು ಕೂಡ ಇನ್ನೂ ಬರ್ಲಿಲ್ವಲ್ಲ ಅಂತಕ್ಕಂಥದ್ದು. ಈಗ ಮಾನಪ್ಪ ಏನ್ ಮಾಡಿದ, ಅಂಗಡಿಗೆ ಬಂದಿದ್ದಾನೆ. ಮಾನಪ್ಪ ಮೊದ್ಲೇ ಯೋಚನೆ ಮಾಡ್ದ, ಈ ಎಲ್ಲೋ ಒಂದ್ ಕಡೆ ಈ 3 ಕಾಸ್ಗೆ ಇನ್ ಯಾವ ಸೋಪ್ ಬರ್ತದೆ, ಬಂದ್ರೆ ಒಂದ್ ಬಾರ್ ಸೋಪ್ ಬರ್ತದೆ. ಆ ಸೋಪ್ ಅಲ್ಲಿ ಇನ್ನೇನು ಬಟ್ಟೆ ಒಗ್ಯಕಾಗತ್ತೆ, ಎಲ್ರು ಬಟ್ಟೆ ಒಗ್ಯಕಾಗ್ತದ ಅನ್ಬಿಟ್ಟು ಈ ಮಾನಪ್ಪ ಸ್ವಲ್ಪ ಏನ್ ಮಾಡ್ತಾನೆ, ಅವನನ್ನ ಅಂಗಡಿಯಲ್ಲಿ ಈ ಸಿಹಿ ತಿಂಡಿಗಳು ಹಾಗೇನೆ ಈ ತಿನಿಸುಗಳು ಅವನನ್ನ ಆಕರ್ಷಣೆ ಮಾಡ್ಬಿಟ್ಟು, ಅಲ್ಲಿರ್ತಕ್ಕಂತಹ ಒಂದ್ ಕಡೆ ಪೆಪ್ಪರ್ಮೆಂಟ್ ಆಗಿರ್ಬೋದು, ಖರ್ಜೂರ, ರಸಬಾಳೆ, ಕರಿಬಾಳೆ, ಮಿಠಾಯಿ, ನೆಲಗಡಲೆ, ಮಂಡಕ್ಕಿ, ಹುರಿಗಡಲೆ, ಇವೆಲ್ಲ ಉತ್ತುತ್ತೆ, ಬೆಂಡು ಇವೆಲ್ಲವೂ ಏನ್ ಮಾಡ್ದೋ ಅವನು ಒಂದ್ ರೀತಿಯಲ್ಲಿ ಅಪ್ಸರೆಯರ ಇಂಡಿಗೆ
ಓದಂತೆ ಮಾನಪ್ಪನಿಗೆ ಭಾಸವಾಯ್ತು. ಯಾವ್ದನ್ ತಗೊಳೋದು ಯಾವ್ದನ್ ಬಿಡೋದು ಅಂತ. ಕೊನೆಗೆ ಏನ್ ಮಾಡೋದು, ಸಾಬೂನ್ ಕೊಂಡೊಯ್ಯೋದನ್ನ ಬಿಟ್ಟು ಇಲ್ಲಿ ಈ 6-7 ಜನರು ಬಟ್ಟೆ ಒಗೆಯೋದಿಕ್ಕೆ 6 ಇಂದ 7 ಜನ ಇದ್ದೀವಿ. 7 ಜನದ ಬಟ್ಟೆ ಒಗೆಯೋದಿಕ್ಕೆ ಈ 3 ಕಾಸಿನ ಸಾಬೂನು ಯಾವ ರೀತಿ ಎಲ್ಲಿಗೆ ಸಾಕಾಗುತ್ತೆ ಅಂತ ಹೇಳಿದ್ದೇನೆ. ಏನ್ ಮಾಡ್ಬಿಟ್ರಪ್ಪ ಅಂದ್ರೆ ಕೊನೆ ಪಕ್ಷ ₹1 ಆದ್ರೂ ಬೇಕು 7 ಜನದ ಬಟ್ಟೆ ಒಗೆಯೋದಿಕ್ಕೆ ಸಾಬೂನ್ ತಗೊಳೋದಿಕ್ಕೆ. ಸರಿ ಅಂತ ಹೇಳ್ಬಿಟ್ಟು ಸಾಬೂನ್ ಕಥೆಯನ್ನ ಬಿಟ್ಟು ಇವನು ಎಲ್ಲ ಒಂದ್ ಕಡೆ ಹುರಿಗಡಲೆಯನ್ನ ತೆಗೆದುಕೊಳ್ತಾನೆ. ಈ ಹುರಿಗಡಲೆಯನ್ನಾದ್ರೂ ತೆಗೆದುಕೊಂಡ್ರೆ ಕಮ್ಮಗೆ ತಿನ್ನೋದಕ್ಕೆ ಚೆನ್ನಾಗಿರ್ತದೆ ಅಂತ ಹೇಳಿ ಕೊನೆಗೆ ಏನ್ ಮಾಡ್ತಾನೆ, ಅದಕ್ಕೆ ಬದಲಾಗಿ ಇವನು ಏನ್ ಮಾಡಿದ್ನಪ್ಪ ಅಂದ್ರೆ ನೆಲಗಡಲೆಯನ್ನ ತೆಗೆದುಕೊಂಡು ತಿನ್ಕೊಂಡು ಅರ್ಧ ಜೋಬ್ಗೆ ಹಾಕೊಂಡು ಇನ್ನರ್ಧ ತಿನ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಬಂದಾದ್ಮೇಲೆ ಬಂದ ತಕ್ಷಣನೇ ಎಲ್ಲ ಇಲ್ಲಿ ಈ ಕುಶಾವತಿ ಹೊಳೆ ಹತ್ರ ಮಾನಪ್ಪ ಬಂದ ತಕ್ಷಣನೇ ಎಲ್ರುವೆ ಒಂದ್ ಕಡೆ ಲೂಟಿಯನ್ನ ಹಂಚಿಕೊಳ್ಳೋ ರೀತಿಯಲ್ಲಿ ಅವನ ಹತ್ರ ಹೋಗ್ತಾರೆ. ಎಲ್ಲ ಸೋಪು ಅಂತ. ಎಲ್ಲಿ ಸೋಪ್ ತಂದವನೆ? ಸೋಪ್ ಇಲ್ಲ. ಅವನು ಮುಷ್ಟಿಯನ್ನ ಹಿಂಗ್ ತೋರಿಸ್ತಾನೆ, ನಾನು ನೆಲಗಡಲೆಯನ್ನ ತಂದೆ. ಸರಿ, ನೆಲಗಡಲೆಯನ್ನ ಎಲ್ರು ಕೂಡ ಅಲ್ಲಿ ಈಸ್ಕೊಳ್ತಕ್ಕಂಥದ್ದು. ನೆಲಗಡಲೆಯನ್ನ ಈಸ್ಕೊಂಡಾದ್ಮೇಲೆ ಎಲ್ರು ತಿಂತಾರೆ. ನೀನ್ ತಿಂದಿಲ್ವೇನೋ ಅಂತ ಹೇಳಿ ಅವನ್ ಬಾಯಿನ ಚೆಕ್ ಮಾಡ್ತಕ್ಕಂಥದ್ದು. ಆಗ ಅವನು ನಾನ್ ತಿಂದೆ, 2 ತಿಂದೆ ಅಂತಕ್ಕಂಥದ್ದು. ಆಮೇಲೆ ಇನ್ನು ಇಷ್ಟೇನ ಬಂದಿದ್ದು 3 ಕಾಸಿಗೆ ಅಂದಾಗ ಬರ್ತಾ ಇರ್ಬೇಕಾರೆ ಎಲ್ಲ ಚಲೋ ಇತ್ತುಕೊಂಡ್ರು ಅಂತ ಹೇಳ್ತಾರೆ. ಸರಿ, ಅದೆಲ್ಲ ಆದ್ಮೇಲೆ ಎಲ್ರು ಬಟ್ಟೆ ಒಕ್ಕೊಂಡು ಬಟ್ಟೆಯನ್ನೆಲ್ಲ ಮರಳ ಮೇಲೆ ಹಾರಾಕಿ ಆನಂತರ ಇಲ್ಲಿ ಈಜು ಅಂತದ್ದು. ಒಬ್ಬ ವ್ಯಕ್ತಿ ಏನ್ ಹೇಳ್ತಾನಪ್ಪ ಅಂದ್ರೆ ಬಂಡೆ ಹಿಡ್ಕೊಂಡು ಕಾಲನ್ನ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಲ್ಲಾಡಿಸ್ಬೇಕು, ಕಾಲನ್ನ ಹೊಡಿಬೇಕು ಮೊದಲು ಈಜ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಂತಕ್ಕಂಥದ್ದು. ಅದಾದ್ಮೇಲೆ ಇನ್ನೊಬ್ಬ ಏನ್ ಹೇಳ್ತಾನೆ, 2 ಕೈಗಳನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹೊಡಿಬೇಕು ಅಂತಕ್ಕಂಥದ್ದು. ಈ ತರದೆಲ್ಲ ಆಗಿ ಅಲ್ಲಿ ಯಾಕೆಂದ್ರೆ ಈ ಹುಟ್ಟ ಹಾಕುವಂತಹ ದೋಣಿಯನ್ನು ನಡೆಸೋದಕ್ಕೆ ಹುಟ್ಟಾಕ್ತಾರಲ್ಲ, ಆ ರೀತಿ ಕೈಗಳನ್ನ ಕೂಡ ಆಡಿಸ್ಬೇಕು ಅಂತಕ್ಕಂಥದ್ದು. ಇವೆಲ್ಲ ಆಯ್ತು. ಕೊನೆಗೆ ಕೆಲವರು ಮುಳುಗಿ ಮೂಗಿಗೆಲ್ಲ ನೀರನ್ನ ಕುಡಿದು ಅವ್ರಿಗೆ ಶೀತ ಕೆಮ್ಮು ಆಗ್ತಕ್ಕಂಥದ್ದು. ಇದೆಲ್ಲವೂ ಆಗಿ ಚೀರಾಟ ಆರ್ಭಟ ಎಲ್ಲ ಆಯ್ತು. ಅಂತೂ ಇಂತೂ ಆಲ್ರೆಡಿ 1:30 ಆಗೋಗಿದೆ. ಬೆಳಗ್ಗೆ ಬಂದಿದ್ದಾರೆ, ಈಗ ಆಲ್ರೆಡಿ 1:30. ಈಗ ಎಲ್ಲ ಒಂದ್ ಕಡೆ ಕೆರೆಕೇರಿಯಮ್ಮ ಕಾಯ್ತಾ ಇರ್ತಾರೆ ನಮಗೋಸ್ಕರ ಊಟಕ್ಕೆ. ಇಲ್ಲ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಮನೆ ಮೇಷ್ಟ್ರಿಗೆ ಹೇಳ್ಬಿಟ್ಟು ನಮ್ಗೆ ಒದೆ ಗ್ಯಾರಂಟಿ 1:30 ಗಂಟೆ ಆಗೋಗಿದೆ. ಸುಮಾರು 1:30, 2 ಗಂಟೆ ಆಗೋಯ್ತು. ಎಲ್ರು ದೌಡಾಯಿಸಿದ್ರು, ಪಟ್ ಸೀದಾ ಮನೆಗ್ ಬರ್ತಾ ಇದಾರೆ. ಮನೆಗ್ ಬಂದ ತಕ್ಷಣನೇ ಅವ್ರು ಎಂದಿನಂತೆ ಊಟವನ್ನು ಕೂಡ ಹಾಕ್ತಾರೆ. ಕೊನೆಗೆ ಅವ್ರಿಗೆ ಎಂದಿನಂತೆ ಸಾಲದ್ದಕ್ಕೆ ಮನೆ ಮೇಷ್ಟ್ರಿಗೆ ಅವ್ರಿಗೆ ವಧೆನೂ ಕೂಡ ಬೀಳ್ತಕ್ಕಂಥದ್ದು. ಯಾಕೆಂದ್ರೆ ಇಷ್ಟೊತ್ತು ಎಲ್ಲೋ ಹೋಗಿದ್ರಿ ಅಂತ ಮನೆ ಮೇಷ್ಟ್ರು ಕುವೆಂಪು ಮತ್ತೆ ಅವರ ಗೆಳೆಯರಿಗೂ ಕೂಡ ವಧೆಯನ್ನ ಕೊಡ್ತಕ್ಕಂತಹ ವಿಚಾರಗಳು ಇವೆಲ್ಲವೂ ಕೂಡ ಇಲ್ಲಿ ಭಾಗ 4ರ ವಿಚಾರ. ಭಾಗ 5ರಲ್ಲಿ ಇನ್ನು ಅನೇಕ ವಿಚಾರಗಳು ಯಾವ ರೀತಿ ಇರ್ತವೆ ಅನ್ನೋದನ್ನ ನಾವು ನೋಡೋಣ.